ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಶೇಂಗಾ ಪುಡಿ ಅಥವಾ ಶೇಂಗಾ ಚಟ್ನಿ ಮಾಡೋದು ಹೆಂಗಂತ ನೋಡೋಣ. ಒಂದು ತವಾ ಒಳಗೆ ಶೇಂಗಾ 1 ಕಪ್ ಆಗುವಷ್ಟು ಶೇಂಗಾ ಹಾಕೋರಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಶೇಂಗಾ ಚಟ್ನಿಗೆ ಅಷ್ಟು ನೋಡಿಕೊಂಡು ನೀವು ಶೇಂಗಾ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಪೂರ ಹೊತ್ತು ಹಂಗೆ ಹುರ್ಕೋಬಾರ್ದ್ರಿ. ಒಂದು ಸ್ವಲ್ಪ ಮ್ಯಾಗ ಸಿಪ್ಪಿ ಸ್ವಲ್ಪ ಕಪ್ಪಾದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೋಬೇಕ್ರಿ. ಈ ರೀತಿ ಆದ್ರೆ ಸಾಕು ನೋಡ್ರಿ. ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋರಿ. ಶೇಂಗಾ ಎಲ್ಲ ತಣ್ಣಗಾಗಿಂದ ಅದನ್ನ ಸಿಪ್ಪಿ ಎಲ್ಲ ಬಿಡಿಸಿ ಇಟ್ಕೋಬೇಕ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ನಾವೇನು ಮಾಡ್ಬೇಕು, ಸಿಪ್ಪಿ ಬಿಡಿಸಿದ ಶೇಂಗಾನ ಎಲ್ಲ ಹಾಕೋಬೇಕ್ರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. 1 ಕಪ್ ಆಗುವಷ್ಟು ಬೆಳ್ಳುಳ್ಳಿ ಹಾಕೋರಿ. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರನೂ ಹಾಕೋರಿ. ನಿಮ್ಗೆ ಎಷ್ಟು ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿನೇ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಸಣ್ಣಗೆ ಅಥವಾ ತರಿಯಾಗಿ ರುಬ್ಕೋರಿ. ತೀರ ಸಣ್ಣಗೆ ರುಬ್ಕೊಬೇಡ್ರಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಶೇಂಗಾ ಚಟ್ನಿ ರುಚಿ ಆಗ್ತೈತೆ ರೀ. ಸ್ವಲ್ಪ ಶೇಂಗಾ ಬಾಯಿ ಒಳಗೆ ತಿನ್ನುವಾಗ ಬಂದ್ರೆ ಭಾಳ ರುಚಿ ಅನ್ನಿಸ್ತೈತಿ. ಆಮೇಲೆ ಇದನ್ನು ನಾವು ಒಂದು ಪ್ಲೇಟ್ ಒಳಗೆ ಹಾಕೋಬೇಕ್ರಿ. ಹಾಕ್ಕೊಂಡು ನಾವೇನು ಮಾಡ್ಬೇಕು, ಇದನ್ನು ಎಲ್ಲ ಕಡೆ ಉಪ್ಪು ಖಾರ ಹತ್ತುವಂಗೆ ಚಂದಾಗ ಕೈಲೇ ಕಲಿಸ್ಕೋಬೇಕ್ರಿ. ಆಮೇಲೆ ಈ ಶೇಂಗಾನ ಪುಡಿ ಇರ್ತಲ್ರಿ, ಅದನ್ನು ಕೈಲೇ ಒಂಚೂರು 2 ಕೈಲೇ ಸ್ವಲ್ಪ ತಿಕ್ಕಿದ್ರೆ ಅದ್ರ ಫ್ಲೇವರ್ ಭಾಳ ಚಂದ ಬರ್ತೈತ್ರಿ. ನಮಗೆ ಶೇಂಗಾ ಪುಡಿನ ಕೈಲಿ ಹಿಂಗೆ ಮುಷ್ಟಿ ಮಾಡಿ ಹಿಚ್ಕಿದ್ರೆ ಈ ಥರ ಉಂಡಿ ಥರ ಆದ್ರೆ ಇದು ಪರ್ಫೆಕ್ಟಾಗಿ ಶೇಂಗಾ ಚಟ್ನಿ ರೆಡಿ ಆಕೈತ್ರಿ. ಇದು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಶೇಂಗಾ ಚಟ್ನಿ ತಿಂದ್ರೆ ಅದ್ರ ಮಜಾನ ಬೇರೆ ರೀ. ನೀವು ಮನೆ ಒಳಗೆ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಇದನ್ನು ನಾವು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದಾಗ ಯೂಸ್ ಮಾಡ್ಬೋದು ರೀ. ಥ್ಯಾಂಕ್ ಯು ಸೋ ಮಚ್.